ಸ್ಮಾಲ್ ಟೂರ್ ಕೊಡ್ತೀನಿ ಕಾಫಿ ತೋಟದ್ದು. ಸೊ ಕಾಣಿಸ್ತಿದೆಯಲ್ಲ, ಅದು ಮೇನ್ ಎಂಟ್ರೆನ್ಸು. ಆವಾಗಲೇ ಬೆಳಗ್ಗೆ ಮತ್ತು ನೆನ್ನೆ ಎಲ್ಲ ಬಂದಿದ್ದು. ಇದು ತೋಟಕ್ಕೆ ಎಂಟ್ರೆನ್ಸ್. ಇದು ಇಲ್ಲಿಂದ ಎಂಟ್ರ್ ಆದ್ವಿ. ಈವನ್ ಅದು ಮನೆ ಎಂಟ್ರೆನ್ಸಿಗೆ ಬಂದು ಬ್ಯಾಕ್ ಎಂಟ್ರೆನ್ಸಿಗೆ ಬರುತ್ತಿಲ್ಲ. ಸೊ ಇಲ್ಲಿಂದ ಇರೋ ಪೂರ್ತಿ ಕಾಫಿ ಪೆಪ್ಪರ್ ಎಸ್ಟೇಟ್ ಎಲ್ಲ ಇವ್ರದ್ದು. ಇದೊಂದಂತೂ ಪ್ಲ್ಯಾನ್ ಇದೆ ಗುರು, ಒಂದು 2 ಎಕರೆ ಮಿನಿಮಮ್, ಮ್ಯಾಕ್ಸಿಮಮ್ ವಾಟ್ ಎವರ್ ಇಟ್ಕೊಂಡು ಮಾಡೋದು ಅಂತ. ನೋಡಿ ಇದೆಲ್ಲ ಪೆಪ್ಪರ್ಕಾರ್ನ್ಸ್, ಇದು ಎಲ್ಲ ಪೆಪ್ಪರ್ಕಾರ್ನ್ಸ್ ಸಾಕಾಗಿದೆ. ಇವೆಲ್ಲ ಕಾಫಿ, ಎಲ್ಲದರದ್ದು ಫಸಲು ಆಗೋಗಿದೆ. ಅಂದರೆ ಎಲ್ಲ ಕಡ್ದು ಪಡ್ದು ಮಾಡಿ ಫ್ರೂಟ್ಸ್ ಎಲ್ಲ ತೆಗೆದು ಎಲ್ಲ ಮಾರಾಗೋಗಿದೆಯಂತೆ. ಇನ್ನೊಂದು 100 kg ಇದೆಯಂತೆ. ನಾವು ಒಂದು 2 kg ತಗೊಂಡು ಹೋಗೋಣ ಅಂತ. ಫ್ರೆಶ್ ಫ್ರೂಟ್ಸು, ಇದಾಗಿರೋದಲ್ಲ, ರೋಸ್ಟೆಡ್ ಅಲ್ಲ. ಜಾಗ ಮಾತ್ರ ಮಸ್ತ್ ಇದೆ ಗುರು, ದೂಸರ ಮಾತೇ ಇಲ್ಲ. ಇದು ಕಾಫಿ ಬೀಜ. ಕಾಫಿ ಬೀಜ. ಇಲ್ಲಿರೋದು ಪೆಪ್ಪರ್ ಬೀಜ. ಪೆಪ್ಪರ್ ಬೀಜ ಎಲ್ಲ ಪೆಪ್ಪರ್ ಆಗಿಲ್ಲ ಅಲ್ಲ, ಇನ್ನ ಕತ್ತರಿಸಿಲ್ಲ ಅಲ್ಲ. ಇನ್ನೇನು ಕಟ್ ಮಾಡ್ತಾರೆ, ಇದು ಒಣಗಿಸ್ತಾರೆ. ಆಮೇಲೆ ಇದನ್ನ ಎಲ್ಲ ಹಿಂಗೆ ಕುಯ್ದು ಬಿಡ್ತಾರೆ. ಹತ್ತಿ ಎಣಿ ಹಾಕೊಂಡು ಹೊತ್ತಾರೆ, ಇಲ್ಲಿಗೆ ಎಣಿ ಹಾಕೊಂಡು ಹತ್ತಿ ಕುಯ್ತಾರೆ. ಇದೆಲ್ಲ ಒಂದು ಬ್ಯಾಗ್ ಕಟ್ಕೊಂತಾರೆ ಹಿಂಗೆ. ನೋಡಿ ಹಿಂಗೆ ಉದುರ್ತಾವಲ್ಲ, ಇವಕ್ಕೆಲ್ಲ ಸುಮ್ಮನೆ ಹಾಳು ಮಾಡಿದ್ದು. ನೋಡಿ ಮೆಣಸಿದೆ, ಇದೆಲ್ಲ ಫುಲ್ ಒಣಗಿ ಹೋಗಿದ್ದಲ್ಲ. ಒಣಗಿ ಹಿಂಗೆ ಉದುರ್ತಿತ್ತು. ಖಾರ ನಮಗೆ ತುಂಬಾ ಇತ್ತು, ನಾವು ಹೋಗ್ಬಿಡ್ತು, ಮೆಣಸು ಹೋಗ್ಬಿಡ್ತು. ಹಂಗಾಗಿ ಇದು ನೋಡಿ, ಅದು ಸಿಬಿ ಮರ. ನಾನು ಹಂಗೆ ಅಂದ್ಕೊಂಡೆ ಸೀಬೆಕಾಯಿ ಬೇಕಿದ್ವೇನ ಅಂತ. ನೋಡ್ಲಿಲ್ವಾ ಸಿಬಿ ಮರ? ಸೀಬೆಕಾಯಿನ ತಿನ್ನೋದಿಲ್ಲ, ನನಗೆ ಕಫ ಆಗತ್ತೆ. ಹೌದಾ? ಚಿಕ್ಕನಿಂದ್ರೂ ಹಂಗೆ, ತಿನ್ನಕ್ಕೆ ಹೋಗಲ್ಲ. ಹೌದಾ? ಆಮೇಲೆ ಇದ್ರಲ್ಲಿ ನೋಡಿ, ಇದು ಅರೇಬಿಕಾ, ಅದು ರೋಬಿಸ್ಟ, ಅರೇಬಿಕಾ. ಕಾಫಿಲು ಒಂದು 10-15 ಜಾತಿ ಇದಾವೆ. ನೋಡಿ ಮೆಣಸಂಗಿ ಎಲ್ಲ ಹಿಂಗೆ ಬೀಳ್ತಾವಲ್ಲ, ಸುಮ್ಮನೆ ನೋಡು ಒಣಗ್ದೋ ಬಿದ್ದೋಗ್ತವೆ. ಅವು ಎರ್ಕಕ್ಕೆ ಬಿಡ್ತಾರ? ನಮ್ದೆಲ್ಲ ಬೀಳು. ಇವೆಲ್ಲ ಹುರಿದ ಮೇಲೆ ವಾಸನೆ ಚೆನ್ನಾಗಿ ಬರುತ್ತಲ್ಲ. ಇಲ್ಲ, ಒಂದು ಹಾಕಿ ಬಾಯಿಗೆ ಈಗಲೇ ಹಾಕಿ ಬಾಯಿಗೆ ಎಷ್ಟು ಘಾಟಿ ಇತ್ತು ನೋಡು. ಅಲ್ಲ ಪೆಪ್ಪರ್ ಅಲ್ಲ, ಕಾಫಿದು. ಒಣಗಿಸಿದ್ರೆ ಚೆನ್ನಾಗಿ. ಸೊ ಆಯಿತು, ಫೈನಲಿ ಇಲ್ಲಿಂದ ಹೊರಟೆ. ಇಲ್ಲಿಂದ ನಾನು ಮೇಲುಕೋಟೆ ವಯಾ ಬೇಲೂರು, ಹಾಸನ ಹಂಗೆ ಹೋಗ್ತಾ ಇದ್ದೀನಿ. ಸಕಲೇಶ್ಪುರದ ಮೇಲೂ ಹೋಗ್ಬೋದು, ಬಟ್ ನೆನ್ನೆ ಬಂದಾಗ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ. ಈ ಥರ ಇತ್ತು ರೋಡು, ಒಂದು ಸ್ವಲ್ಪ ಪ್ಯಾಚ್ ಮಧ್ಯ. ಬಟ್ ಬೇಲೂರು ರೋಡ್ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಇಲ್ಲಿ ತುಂಬಾ ಚೆನ್ನಾಗಿದೆ ಬೇಲೂರು ರೋಡು. ಸೊ ಬೇಲೂರು ಮೇಲೆ ಹೊಟ್ಟೋಗೋಣ ಅಂತ. ಜೈ ಮಕ್ಕಳವ ಅಂದ್ಕೊಂಡು ನುಗ್ಬಿಡೋದು ಅಷ್ಟೇ ಈಗ ಬೇಲೂರು ಮೇಲೆ. ನಿಮ್ಗೆ ಇದು ನಾನು ತೋರಿಸ್ತೀನಿ ಬನ್ನಿ, ಕಾಫಿ ತೋಟ ಎಸ್ಟೇಟ್ ಹೋಮ್ ಸ್ಟೇ. ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಇದ್ದಿದ್ದು. ನಾನೊಂದೇ ಸಲ, ನಮ್ಮ ಅಪ್ಪ ಅಮ್ಮ ಎಲ್ಲ 2 ಸಲ ಬಂದಿದ್ರು. ಸೊ ತೋರಿಸ್ತೀನಿ ನೋಡಿ. ಫೈನಲ್ ಗುಡ್ ಬೈ ಟು ದಿಸ್ ಪ್ಲೇಸ್. ನೆಕ್ಸ್ಟ್ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಟಾಡಪ್ಪ ಬಾಯ್. ಸದ್ಯಕ್ಕೆ ಗೋಪ್ರೋಲ್ಲಿ ಬ್ಯಾಟ್ರಿ ಇಲ್ಲ, ಸೊ ಆಫ್ ಮಾಡಿರ್ತೀನಿ. ಏನಾರ ಇಂಟ್ರೆಸ್ಟಿಂಗ್ ಕಾಣಿಸ್ತು ಅಂದರೆ ಮಾತ್ರ ಆನ್ ಮಾಡ್ತೀನಿ. ಲಾಸ್ಟ್ ಟೈಮು ಕಾರಲ್ಲಿ ಬಂದಾಗ
ಬಂದಾಗ ಈ ಡಿವೈಡರ್ ಕಾಣಿಸ್ತಾ ಇಲ್ಲ. ರಾತ್ರಿ ಬರ್ತಾ ಇದ್ದಿತ್ತು, ಮಧ್ಯರಾತ್ರಿ ಈ ಕಡೆಗೆ ಎಳ್ಕೊಂಡಿದ್ದಾಯ್ತು. ಆಮೇಲೆ ಫುಲ್ ಕತ್ತೆ ಇತ್ತು. ಸ್ಟಾಪ್ ಮಾಡಿದ್ದೀನಿ ಇಲ್ಲೇ ಎಂಪೈರಲ್ಲಿ. ಎಂಪೈರ್ ಫೈರ್. ಸೊ ಕೋಕ್ ಒಂದು ಆರ್ಡ್ರ್ ಮಾಡಿದ್ದೆ, ಒಂದು ಸ್ವಲ್ಪ ತಿನ್ಕೊಂಡು ಮೇಲುಕೋಟೆಗೆ ಹೋಗುವ. ಆಯಿತು, ಒಂದು ಹಾಫ್ ವೇ ಅಂತೂ ಬಂದಿದ್ದೀವಿ. ಇಲ್ಲಿಂದ ಹಾಸನ ಬಿಟ್ಟು ಯಾವ ಕಾಲ ಆಯಿತು? ಚನ್ನರಾಯಪಟ್ಟಣದಿಂದ ರೈಟ್ ಒಳಗೆ KR ಪೇಟೆ, ಆಮೇಲೆ ಮೇಲ್ಕೋಟೆ ಅಷ್ಟೇ. ಆಮೇಲೆ ನೋಡ್ಕೊಂಡ್ರೆ ಆಯ್ತು ಪ್ಲ್ಯಾನು. ಸದ್ಯಕ್ಕಿಷ್ಟೇ ಪ್ಲ್ಯಾನು. ಮೇಲ್ಕೋಟೆಗೆ ಹೋಗಿ ದಬ್ಬಾಕೊಳ್ಳೋದು. ಅಲ್ಲಿ ನೋಡಿ ನಮ್ಮ ಗಾಡಿ ಅಲ್ಲಿ ನಿಂತಿದೆ. ಅದೇ ಮೇನ್ ರೀಸನ್ ನಾನು ಗೋಪ್ರೋ ಆನ್ ಮಾಡಿದ್ದು. ಸಾದಾ ಕಾಣಿಸ್ತಿದೆ ಗಾಡಿ ಶ್ಯಾಡೋಲಿ.
ಟ್ಯಾಂಕ್ ಬ್ಯಾಗು, ಹಿಂದೆ ಲಗೇಜು, ಮಧ್ಯದಲ್ಲಿ ಲ್ಯಾಂಡು. ಸ್ಟಾಪ್ ಸಮ್ ಡ್ರಿಂಕ್ಸ್ ಬ್ರೇಕ್ ಅಂದರೆ ನಂದಿನಿ ಬಾದಾಮ್ ಮಿಲ್ಕ್, ಇಲ್ಲಿ ನಂದಿನಿ ಪಾರ್ಲರು. ಸೊ ಇದು ಮಾಮೂಲಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರೋಡಲ್ಲೇ ಇದೆ. ಸೊ ಇನ್ನೊಂದು ಸ್ಟಾಪ್ ಆಗಿದೆ. ಸ್ಟಾಪ್ ಹಾಕೋ ಮೂಡಂತೂ ಇರಲಿಲ್ಲ, ಬರೀ 47 ನಿಮಿಷ ಅಷ್ಟೇ ಆಗಿದ್ದು ಗಾಡಿ ಸ್ಟಾರ್ಟ್ ಮಾಡಿ. ಏನು ಮದ್ದೂರು ಇನ್ನೇನು. ಸೊ ಇನ್ನೊಂದು 40 ನಿಮಿಷಕ್ಕೆಲ್ಲ ಮನೆಗೆ ಹೊಟ್ಟೋಗಿರ್ತಿದ್ದೆ. ಬಟ್ ಸುಮ್ಮನೆ ನಿಲ್ಲಿಸಿದೆ, ಇನ್ನೇನು ಮನೆಗೆ ಹೋಗಿ ಮಾಡೋದು ಏನೂ ಇಲ್ಲ ಕೆಲಸ. ಸೊ ಆರಾಮಾಗಿ ಹೋಗೋಣ ಅಂತ ಇನ್ನೊಂದು ಸ್ಟಾಪ್ ಹಾಕ್ತಿದ್ದೀನಿ. ನೋಡೋಣ, ಮದ್ದೂರಲ್ಲಿ ಒಂದು ಸ್ಟಾಪ್ ಹಾಕ್ತೀನಿ ವಡೆ ತಿನ್ನೋಕ್ಕೆ. ಇಲ್ಲ ವಡೆ ತಿನ್ನಲ್ಲ, ಸೊ ಸ್ಟಾಪ್ ಇಲ್ಲ. ಆಮೇಲೆ ಇನ್ನೇನಿಲ್ಲ, ಇಲ್ಲಿಂದ ಸೀದಾ ಮನೆ ಅಷ್ಟೇ, ಇನ್ನೆಲ್ಲೂ ಸ್ಟಾಪ್ ಗೀಪ್ ಏನಿಲ್ಲ. ನಾನು ಫಸ್ಟ್ ಅಂದ್ಕೊಂಡಿದ್ದು ಮೈಸೂರಿಗೆ ಹೋಗ್ಬಿಟ್ಟು ಬರೋಣ ಅಂತ, ಬಟ್ ಹೋಗ್ತಿಲ್ಲ ಅಷ್ಟೇ, ಸಿಂಪಲ್. ಸೊ ನಡೀರಿ, ಕುಡಿದ್ಬಿಟ್ಟು ರೋಡಲ್ಲಿ ಸಿಗ್ತೀನಿ. ಟೋಟಲ್ ಕಿಲೋಮೀಟ್ರು 682.8. ಸೊ ನಾನು ಅಂದ್ಕೊಂಡಿದ್ದೆ ಅರೌಂಡ್ 1000 ಕಿಲೋಮೀಟ್ರ್ ಆಗುತ್ತೆ ಅಂತ, ಬಟ್ ಆಗಲಿಲ್ಲ. ಬಿಕಾಸ್ ಹಾಫ್ ವೇ ವಾಪಸ್ ಬಂದುಬಿಟ್ಟೆ. ಪ್ಲ್ಯಾನ್ ಪ್ರಕಾರ ಹೋಗಿದ್ರೆ ಮುಲ್ಕಿ ಎಲ್ಲ ಹೋಗಬೇಕಿತ್ತು, ಹೋಗಲಿಲ್ಲ. ಸೊ 628 is the total amount of kilometers. ಸೊ ಅಷ್ಟೇ ಸದ್ಯಕ್ಕೆ. ಇನ್ನು ಯಾವುದಾದ್ರು ಪ್ಲ್ಯಾನ್ ಆದರೆ ಮತ್ತೆ ಮೋಟೋ ಬ್ಲಾಗ್ ಬರುತ್ತೆ. ಅಲ್ಲಿವರೆಗೂ ಟಾಟಾ ಬಾಯ್. ಔಟ್ರೋ ಮಾಡಿರಲಿಲ್ಲ, ಸೊ ಅದೇ ಇದನ್ನು ತೋರಿಸ್ಬಿಟ್ಟು ಔಟ್ರೋ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಅದಕ್ಕೆ 628 ಕಿಲೋಮೀಟರ್ಸ್ ಅಷ್ಟೇ ಆಗಿತ್ತು. ನೆಕ್ಸ್ಟ್ ಟೈಮ್ 1000 ಮಾಡೋಣ. ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಬಾಯ್.